ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರತೀಕ್ಷಾ. ಋತುಚಕ್ರದ ಸಂದರ್ಭದಲ್ಲಿ ಮುಟ್ಟಾದಾಗ ಅಥವಾ ಪೀರಿಯಡ್ಸ್ ಟೈಮ್ನಲ್ಲಿ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಪೀರಿಯಡ್ ಕ್ರಾಂಪ್ಸ್ ಕಾಣಿಸ್ಕೊಳ್ಳುತ್ತೆ. ಅಂದರೆ ಹೊಟ್ಟೆ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು ಅಥವಾ ಲೋವರ್ ಬ್ಯಾಕ್ ಪೇಯ್ನಲ್ಲಿ ಪೇಯ್ನ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಈ ರೀತಿ ನೋವು ಕಾಣಿಸ್ಕೊಳ್ಳೋದು ಸರ್ವೇ ಸಾಮಾನ್ಯನಾ ಅಥವಾ ಹಲವು ಹೆಣ್ಮಕ್ಕಳಲ್ಲಿ ಅತಿಯಾದ ನೋವು ಕಾಣಿಸ್ಕೊಳ್ಳುತ್ತೆ, ಅದು ಕೂಡ ಸರ್ವೇ ಸಾಮಾನ್ಯನಾ? ಇದಕ್ಕೇನಾದರೂ ಚಿಕಿತ್ಸೆ ಇದೆಯಾ? ಇದೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಹೆಲ್ತ್ ಸೆಂಟರ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ನ ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಶಾಂತಲಾ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಮ್ಯಾಮ್. ಇವತ್ತು ಈ ಪೀರಿಯಡ್ ಕ್ರಾಂಪ್ಸ್ ಬಗ್ಗೆ, ಅಂದರೆ ಯೂಶಲಿ ಹೆಣ್ಮಕ್ಳಿಗೆ ನೋವು ಕಾಣಿಸ್ಕೊಳ್ಳುತ್ತೆ, ಎಲ್ರಿಗೂ ಅಂತ ಹೇಳಿದರೆ ತಪ್ಪಾಗುತ್ತೆ, ಬಟ್ ಬಹಳಷ್ಟು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆದಾಗ ಯೂಶಲಿ ಪೀರಿಯಡ್ ಕ್ರಾಂಪ್ಸ್ ಆಗೋದು, ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದು ಅಥವಾ ಲೋಯರ್ ಬ್ಯಾಕ್ ಪೇನ್ ಕಾಣಿಸ್ಕೊಳ್ಳೋದು ಇದು ಸಾಮಾನ್ಯ ಆಗಿರುತ್ತೆ. ಬಟ್ ತುಂಬ ಜನ ಹೆಣ್ಮಕ್ಳಿಗೆ ಅತಿಯಾದ ನೋವು ಕಾಣಿಸ್ಕೊಳ್ಳುತ್ತೆ. ಇನ್ಫ್ಯಾಕ್ಟ್ ಪೀರಿಯಡ್ಸ್ ಸ್ಟಾರ್ಟ್ ಆಗೋಕ್ಕೆ ಹಿಂದಿನ ದಿನದಿಂದನೇ ನೋವು ಕಾಣಿಸ್ಕೊಳ್ಳುತ್ತೆ. ತುಂಬ ಜನ ಬೆಡ್ ರೆಸ್ಟ್ ಮಾಡ್ತಾರೆ ಅಥವಾ ಪೇಯ್ನ್ ಆಗ್ತದೆ ಅಂತ ಟ್ಯಾಬ್ಲೆಟ್ಸ್ ತೊಗೊಳ್ತಾರೆ. ಸೊ ಈ ರೀತಿಯಾಗಿ ಅತಿಯಾಗಿ ನೋವು ಕಾಣಿಸ್ಕೊಳ್ಳೋದು ಅಥವಾ ನೋವು ಕಾಣಿಸ್ಕೊಳ್ಳೋದು ಇದು ಸಾಮಾನ್ಯನ ಅಥವಾ ಯಾಕೆ ಬರುತ್ತೆ ಆ ಸಂದರ್ಭದಲ್ಲಿ ಪೇಯ್ನ್? ನೋಡಿ, ಗರ್ಭಕೋಶ ಅನ್ನೋದು ಒಂದು ಮಸ್ಕ್ಯುಲರ್ ಆರ್ಗನ್, ಅಂದರೆ ಸ್ನಾಯುಗಳಿರೋದು ಒಂದು ಚೀಲ ಥರ. ಸೊ ಅದ್ರ ಒಳಗಿರೋದು ಬ್ಲೀಡಿಂಗ್ ಆಗಬೇಕಾದ್ರೆ, ರಕ್ತಸ್ರಾವ ಆಗಬೇಕಾದ್ರೆ ಅದು ಹಿಂಡ್ಬಿಟ್ಟು ಅದು ಗರ್ಭಕೋಶದ ಕಂಠ ಇರುತ್ತಲ್ಲ, ಸರ್ವಿಕ್ಸ್ ಅಂತ, ಅದ್ರ ಮೂಲಕ ಅದು ಬ್ಲಡ್ ಬರಬೇಕಾದ್ರೆ ಅದು ತುಂಬ ಸಣ್ಣಕ್ಕಿರುತ್ತೆ ಸರ್ವಿಕ್ಸ್ ಅಂತ, ಅದ್ರ ಮೂಲಕ ಬ್ಲಡ್ ಬರಬೇಕಾದ್ರೆ ನೋವಾಗೋದು ಸಹಜ. ಸೊ ಅನೇಕರಿಗೆ, ಬಹುತೇಕ ಹೆಣ್ಮಕ್ಳಿಗೆ ನೋವಾಗುತ್ತೆ. ನಾರ್ಮಲ್ ಪೇಯ್ನ್ ಅಂದರೆ ಮುಟ್ಟು ಕಾಣಿಸ್ಕೊಳ್ಳೋಕ್ಕೆ ಒಂದು ಫ್ಯೂ ಅವರ್ಸ್, ಒಂದು 4 ಗಂಟೆ ಕಾಲ 6 ಗಂಟೆ ಕಾಲ ಮುಂಚೆ ಇದ್ಬಿಟ್ಟು ಒಂದು ಸತಿ ಫ್ಲೋ ಶುರು ಆದರೆ, ಒಂದು ಸತಿ ರಕ್ತಸ್ರಾವ ಶುರು ಆದಮೇಲೆ ಅನದರ್ 3-4 ಅವರ್ಸಲ್ಲಿ ಸರಿ ಹೊಟ್ಟೋಗುತ್ತೆ. ಸೊ ಇದನ್ನು ನಾವು ನಾರ್ಮಲ್ ಅಂತ ಪರಿಗಣಿಸ್ತೀವಿ. ಅದು ಗರ್ಭಚೀಲ ಅದು ದಪ್ಪ ಹಿಂಗೆ ಆ ಚೀಲ ಹಿಂಗೆ ಒತ್ತಿ ಮುಟ್ಟನ್ನ ಆಚೆ ತಳ್ತಾ ಇರಬೇಕಾದ್ರೆ ಆ ಥರ ನೋವು ಬರೋದು ಸಹಜ. ಈ ಅತಿಯಾಗಿ ನೋವು ಕಾಣಿಸ್ಕೊಳ್ಳೋದು, ಇವಾಗ ನೀವು ಹೇಳಿದ್ರಿ ನಾರ್ಮಲ್ ಅಂದರೆ ಎಷ್ಟು ಪೇಯ್ನ್ ಕಾಣಿಸ್ಕೊಳ್ಬೋದು ಅಥವಾ ಯಾವ ಸಂದರ್ಭದಲ್ಲಿ ಅಂತ. ಈಗ ಸಾಮಾನ್ಯವಾಗಿ 6 days ಪೀರಿಯಡ್ಸ್ ಇರುತ್ತೆ ಅಥವಾ ಬ್ಲೀಡಿಂಗ್ ಆಗ್ತಿರುತ್ತೆ ಅಂದರೆ 6 ದಿನ ಕೂಡ ಅತಿಯಾಗಿ ನೋವು ಇರುತ್ತೆ. ಸೊ ಅದರಿಂದ ಏನಾದರೂ ಸಮಸ್ಯೆ ಆಗುತ್ತೆ, ಅದು ನಾರ್ಮಲ್ ಅಂತ ಕನ್ಸಿಡರ್ ಮಾಡಬಹುದು? ಅದನ್ನು ನಾವು ನಾರ್ಮಲ್ ಅಂತ ಕನ್ಸಿಡರ್ ಮಾಡಲ್ಲ. ಯಾವ ನೋವು ಪೀರಿಯಡ್ಸ್ ಶುರು ಆಗೋಕ್ಕೆ ಮುಂಚೆ ಬಂದು ಒಂದು ಫ್ಯೂ ಅವರ್ಸ್ ಇದ್ಬಿಟ್ಟು ಅವ್ರು ರೆಸ್ಟ್ ತೊಗೊಂಡು ಏನಾದರೂ ಮಾಡಿದರೆ ನೋವು ಹೊಟ್ಟೋದ್ರೆ ಅದನ್ನು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಕೆಲವ್ರಿಗೆ 2ನೇ ದಿವಸ 3ನೇ ದಿವಸ ಜಾಸ್ತಿ ನೋವಾಗುತ್ತೆ, ಅಥವಾ ಕಂಪ್ಲೀಟ್ 4 ದಿವಸ 5 ದಿವಸ ಜಾಸ್ತಿ ನೋವಿರುತ್ತೆ ಅಂಥದ್ದನ್ನೆಲ್ಲ. ಆಮೇಲೆ ಜಾಸ್ತಿ ರಕ್ತಸ್ರಾವ ಆಗ್ತಾ ಇರುತ್ತೆ, ತುಂಬ ಸುಸ್ತಾಗ್ತಾ ಇರುತ್ತೆ, ಅಂಥದ್ದನ್ನೆಲ್ಲ ನಾವು ನಾರ್ಮಲ್ ಅಂತ ಕನ್ಸಿಡರ್ ಮಾಡಲ್ಲ. ಅನೇಕ ತೊಂದರೆಗಳಿಂದ ಈ ಥರ ಆಗ್ಬೋದು. ಈಗ ಅತಿಯಾಗಿ ನೋವು ಕಾಣಿಸ್ಕೊಳ್ಳೋದ್ರಿಂದ ಸಂತಾನೋತ್ಪತ್ತಿಗೂ ಅದಕ್ಕೆ ಏನಾದರೂ ಲಿಂಕ್ ಇದೆಯಾ? ಮಕ್ಕಳಾಗದೇ ಇರುವಂಥ ಸಮಸ್ಯೆಗಳು ಫ್ಯೂಚರಲ್ಲಿ ಕಾಣಿಸ್ಕೊಳ್ಬಹುದಾ? ಹೇಗೆ ಆಗ್ಬೋದು. ಯಾಕೆಂದರೆ ನಾವು ಫಸ್ಟು ಅವರು ಯಾರಾದರೂ ಒಬ್ಬರು ಬಂದು ಮಕ್ಕಳು ಬೇಕು ಅಂತ ಕೇಳಿದಾಗ ಇದೆಲ್ಲ ಹಿಸ್ಟ್ರಿ ಅಂತ ತೊಗೊಳ್ತೀವಿ ಅವ್ರದ್ದೆಲ್ಲನೂ. ಅವಾಗ ನಾವು ಕೇಳೋದು, ಎಷ್ಟು ದಿವಸಕ್ಕೊಂದ್ಸತಿ ಮುಟ್ಟಾಗುತ್ತೆ, ಎಷ್ಟು ದಿವಸ ಮುಟ್ಟಾಗುತ್ತೆ, ನೋವು ಬರುತ್ತಾ ಅಂತೀವಿ. ಸಾಮಾನ್ಯ ಎಲ್ಲರೂ ಹೌದು ನೋವು ಬರುತ್ತೆ ಅಂತ. ನಾವು ಅದಕ್ಕೆ ನಿಲ್ಲಿಸಲ್ಲ, ಡೀಟೇಲಾಗಿ ಕೇಳ್ತೀವಿ. ಯಾವಾಗ ನೋವು ಬರುತ್ತೆ, ಎಷ್ಟು ದಿವಸ ನೋವು ಬರುತ್ತೆ, ಪೀರಿಯಡ್ ಶುರು ಆದಮೇಲೆ ನೋವು ಕಮ್ಮಿ ಆಗೋಗುತ್ತಾ, ಅದೆಲ್ಲ ಕೇಳ್ತೀವಿ. ಅವರು ಇಲ್ಲ 2ನೇ ದಿವಸ 3ನೇ ದಿವಸ 4ನೇ ದಿವಸದವರೆಗೂ ನೋವಿದೆ ಅಂತಂದರೆ ಅನೇಕ ಕಾರಣಗಳಿದೆ. ಒಂದು ಇನ್ಫೆಕ್ಷನ್ ಇರ್ಬೋದು, ಸೋಂಕಿರ್ಬೋದು ಒಳಗಡೆ, ಅಂದರೆ ಅದು ಅಷ್ಟು ದಿವಸದಿಂದ ಸೋಂಕಿರೋಕ್ಕೆ ಸಾಧ್ಯ ಇಲ್ಲ. ಇತ್ತೀಚೆಗೆ ನನಗೆ ಹೊಟ್ಟೆ ನೋವು ಬರ್ತಾಯಿದೆ ಅಂತ ಹೇಳಿದ್ರೆ ಸೋಂಕು ಅನ್ಕೋಬೋದು. ಇನ್ನೊಂದು ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ರಕ್ತಸ್ರಾವ ಆಚೆ ಆಗೋ ಬದಲು ಕೆಲವ್ರಿಗೆ ಒಳಗಡೆನೂ ರಕ್ತಸ್ರಾವ ಆಗ್ತಾ ಇರುತ್ತೆ. ಹೊಟ್ಟೆ ಒಳಗಡೆ ಅಥವಾ ಅಂಡಕೋಶದ ಮೇಲೆ ಅದೆಲ್ಲ ರಕ್ತಸ್ರಾವ ಆಗ್ತಾ ಇರುತ್ತೆ. ಅಂಥವ್ರಿಗೂ ಸಿವಿಯರ್ ಪೇಯ್ನ್, 2nd and 3rd day ಜಾಸ್ತಿ ಪೇಯ್ನ್ ಇರುತ್ತೆ. ಅಥವಾ ಗರ್ಭಕೋಶದಲ್ಲಿ ಗಡ್ಡೆ ಇದ್ದರೆ, ಫೈಬ್ರಾಯ್ಡ್ಸ್ ಅಂತ, ಗರ್ಭಕೋಶ ನಾ ಹೇಳ್ದಂಗೆ ಒಂದು ಮಸ್ಕ್ಯುಲರ್ ಬ್ಯಾಗ್, ಅಲ್ಲಿದ್ದರೆ, ಗರ್ಭಕೋಶದ ಒಳಗೆ ಪಾಲಿಪ್ ಇದ್ದರೆ, ಆಮೇಲೆ ಎಂಡೋಮೆಟ್ರಿಯೋಸಿಸ್ ಆಯಿತು, ಅಡಿನೋಮಯೋಸಿಸ್, ಗರ್ಭಕೋಶ ದಪ್ಪ ಆಗೋಗಿರುತ್ತೆ, ಆ ಸ್ನಾಯುಗಳ ಮಧ್ಯಾಹ್ನ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಅಂಥವ್ರಿಗೆ ಅದು ಹಿಂಡಿದಾಗ ಜಾಸ್ತಿ ನೋವಾಗುತ್ತೆ. ಸೊ ಇದೆಲ್ಲ ಕಾರಣ ಅವ್ರ ಹಿಸ್ಟ್ರಿನಲ್ಲೇ ನಮಗೊಂದು ಐಡಿಯಾ ಬಂದಿರುತ್ತೆ, ಇವರು ತುಂಬ ನೋವು ಅಂತ ಇದ್ದಾರೆ, ಅದರಿಂದ ಈ ಥರ ತೊಂದರೆ ಇರ್ಬೋದು ಅಂತ ಗೊತ್ತಾಗುತ್ತೆ. ಓಕೆ, ಇವಾಗ ನೀವು ಕಾರಣಗಳು ಹೇಳಿದರೆ, ಹಾಗಾದರೆ ಋತುಚಕ್ರದ ಸಂದರ್ಭದಲ್ಲಿ ಅತಿಯಾದ ನೋವು ಕಾಣಿಸ್ಕೊಂಡ್ರೆ ಇಟ್ಸ್ ಟು ಡೇಂಜರಸ್ ಅಂತ, ಅಥವಾ ಅತಿಯಾಗಿ ನೋವು ಕಾಣಿಸ್ಕೊಳ್ಳೋದೆಲ್ಲ ಸಮಸ್ಯೆಯಿಂದನೇ ಆಗುತ್ತೆ ಅಂತ ಅಂದ್ಕೊಳ್ಬೇಕಾ? ಹೇಗೆ? ಇಲ್ಲ, ಹಾಗಲ್ಲ. ನಾನು ಹೇಳಿದ್ನಲ್ಲ, ಗರ್ಭಕೋಶದ ಕಂಠ ಏನಿರುತ್ತೆ ಸರ್ವಿಕ್ಸ್ ಅಂತ, ಇನ್ನು ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲದೆ ಇರೋ ಹುಡುಗಿರಿಗೆ ಅದು ತುಂಬ ಟೈಟಾಗಿರುತ್ತೆ. ಸೊ ಅದು ರಕ್ತ ಅದ್ರ ಒಳಗೆ ಹೋಗಬೇಕಾದ್ರೆ ಅವ್ರಿಗೆ ಒಂಚೂರು ನೋವು ಕಾಣಿಸ್ಕೊಳ್ಳುತ್ತೆ. ಆದರೆ ಇಂಥವ್ರಿಗೆ ನಾವೇನಾದರೂ ಒಂಚೂರು ಮಾತ್ರೆ ಕೊಟ್ಬಿಟ್ಟು
ರೆಸ್ಟ್ ತೊಗೊಳ್ಳಿ ಅಂತ ಹೇಳಿ ಅದೆಲ್ಲ ಮಾಡಿದರೆ ಅವ್ರಿಗೆ ಹೊರಟೋಗುತ್ತೆ. ಸೊ ಎಲ್ಲ ಹೊಟ್ಟೆ ನೋವು ಅದರಿಂದ ಅಂತ ಹೇಳೋಕ್ಕಾಗಲ್ಲ. ಮತ್ತು ಇನ್ನೊಂದು ಸಂಗತಿ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಮೊಟ್ಟೆ ಉತ್ಪತ್ತಿ ಆಗುತ್ತಲ್ಲ, ಮೊಟ್ಟೆ ಉತ್ಪತ್ತಿಯಾಗಿ ಪ್ರೆಗ್ನೆಂಟ್ ಆಗಿಲ್ಲ ಅಂದರೆ 14ನೇ ದಿವಸಕ್ಕೆ ಪೀರಿಯಡ್ ಬರುತ್ತೆ. ಮೊಟ್ಟೆ ಉತ್ಪತ್ತಿಯಾಗಿ ಪ್ರೊಜೆಸ್ಟ್ರೋನ್ ಅನ್ನೋ ದ್ರವ ನಮ್ಮ ಶರೀರದಲ್ಲಿ ಸೆಕ್ರೀಟ್ ಆದಾಗ ಅಂಥವ್ರಿಗೆ ನೋವು ಬರುತ್ತೆ ಪೀರಿಯಡ್ಸ್ ಆದಾಗ. ಸೊ ಅನೇಕರಿಗೆ ಆ ಮೈಂಡ್ ಸೆಟ್ ಇರುತ್ತೆ, ನನಗೇನೋ ತೊಂದರೆ ಆಗಿದೆ ಅಂತ ಅಂದ್ಬಿಟ್ಟು. ಸ್ವಲ್ಪ ನೋವು ಬರೋರು ನಾನು ಹೇಳ್ತೀನಿ, ನೋಡು ನಿನಗೆ ಇವಾಗ ಪೀರಿಯಡ್ಸ್ ಕರೆಕ್ಟಾಗಿ 28 ಡೇಸ್ಗೆ ಆಗ್ತಾಯಿದೆ, ನೋವು ಬರ್ತಾ ಇದೆ ಅಂದರೆ ಒಂದು ಪಾಸಿಟಿವಿಟಿ ಏನು ಅಂತಂದರೆ ಮೊಟ್ಟೆ ಸರಿಗೆ ಉತ್ಪತ್ತಿ ಆಗ್ತಾಯಿದೆ. ಆದ್ದರಿಂದ ಎಲ್ಲರೂ ಹೆದರ್ಕೋಬೇಕಾಗಿದ್ದು ಪ್ರಮೇಯ ಇಲ್ಲ. ಓಕೆ ಮ್ಯಾಮ್, ಶ್ರುತಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶ್ರುತಿ. ನಮಸ್ತೆ. ಹೇಳಿ ಮಾ. ಆಕ್ಚುಲಿ ನನಗೆ ಇಂಟ್ರಾಡಕ್ಟಲ್ ಪ್ಯಾಪಿಲೋಮಾ ಅಂತ ರೀಸೆಂಟ್ ಆಗಿದೆ ಡಿಟೆಕ್ಟ್ ಆಗಿದೆ. ಏನಾಗಿದೆ? ಇಂಟ್ರಾಡಕ್ಟಲ್ ಪ್ಯಾಪಿಲೋಮಾ ಅಂತ. ಇಂಟ್ರಾರೆಕ್ಟಲ್ ಡಕ್ಟಲ್. ಇಂಟ್ರಾಡಕ್ಟಲ್ ಎಲ್ಲಿ? ಬ್ರೆಸ್ಟ್ ಅಲ್ಲ? ಹಾ ಹೌದು. ಮೇಡಮ್ ಅದಕ್ಕೆ ಏನ್ ರೀಸನ್ ಅಂತ? ರೀಸನ್ ಅಂತ ಹೇಳೋದು ಬಹಳ ಕಷ್ಟ ಆಗುತ್ತೆ. ಅದು ಇಂಟ್ರಾಡಕ್ಟಲ್ ಪ್ಯಾಪಿಲೋಮಾ ಅಂತ ಅಂದ್ಬಿಟ್ಟು ನಿಮಗೆ ಬಯೋಪ್ಸಿ ಮಾಡಿ ಹೇಳಿದಾರಾ? ಇಲ್ಲ ಮೇಡಮ್, ಸ್ಕ್ಯಾನಿಂಗ್ ಮಾಡಿ ಹೇಳಿದ್ದಾರೆ ಅಲ್ಟ್ರಾಸೌಂಡ್ ಅಲ್ಲಿ. ಅಂದರೆ ಅದು ಈಗ ನೋಡಿ, ನಮ್ಮ ಕೈ ಮೇಲೋ ಎಲ್ಲೋ ಒಂದು ಕಡೆ ಮಚ್ಚೆ ಇರುತ್ತೆ ಅಥವಾ ಏನೋ ಒಂದು ಗಡ್ಡೆ ಇರುತ್ತೆ, ಅದು ಪರೀಕ್ಷೆ ಮಾಡ್ದಂಗೆ, ಎಸ್ಪೆಷಲಿ ಬ್ರೆಸ್ಟಲ್ಲಿ ಬಂದಿರೋದನ್ನು ಅದು ಗಡ್ಡೆ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಹೇಳಿದರೆ ಅದು ಒಂದು FNAC ಅಂತ ಮಾಡ್ತಾರೆ. ಒಂದು ಸೂಜಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಕಣಗಳು ಸೆಲ್ಸ್ನ ತೆಗೆದುಬಿಟ್ಟು ಪರೀಕ್ಷೆ ಮಾಡ್ತಾರೆ. ಆವಾಗ 100% ಎಂಥದ್ದು ಇದು ತೊಂದರೆ ಅಂತ ಹೇಳ್ಬೋದು. ಕಾರಣ ಹೇಳೋದು ಸದ್ಯ ಕಷ್ಟ ಆಗುತ್ತೆ, ಯಾಕೆ ಬಂತು ಅಂತ. ಫಸ್ಟ್ ಏನು ತೊಂದರೆ ಅಂತ ಗೊತ್ತಾದ ಮೇಲೆ ನಾವು ಹೇಳ್ಬೋದು. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಈ ಋತುಚಕ್ರದ ಸಂದರ್ಭದಲ್ಲಿ ಅತಿಯಾಗಿ ನೋವು ಕಾಣಿಸ್ಕೊಂಡಾಗ ಬೇಸಿಕ್ ನಾವೇನು ಮಾಡಬಹುದು? ಈಗ ಮನೇಲಿ ಇರ್ತೇವೆ, ಬಿಕಾಸ್ ತುಂಬ ಜನರಿಗೆ ಮೆಡಿಸಿನ್ ತೊಗೊಳಕ್ಕೆ ಇಷ್ಟ ಇರಲ್ಲ, ಆ ಟೈಮಲ್ಲಿ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೊಳಕ್ಕೆ ಇಷ್ಟ ಇರಲ್ಲ, ಮನೇಲಿ ಹೇಳ್ತಾರೆ ಅದ್ರನ್ನೇನೋ ಸೈಡ್ ಎಫೆಕ್ಟ್ಸ್ ಆಗಿಬಿಡುತ್ತೆ ಬೇಡ ಅಂತ. ಸೊ ಮನೆ ಮದ್ದು ಏನಾದರೂ ಇದೆಯಾ ನೋವು ಕಡಿಮೆ ಮಾಡ್ಕೊಳ್ಳೋದು? ಫಸ್ಟ್ ಆಫ್ ಆಲ್ ಇದು ತುಂಬ ಕಾಮನ್ನು. ಇದೊಂದು ಮಾತ್ರೆ ತೊಗೊಳ್ಳಿ ಅಂದರೆ ಅಯ್ಯೋ ಮೇಡಮ್ ನಾವು ತೊಗೊಳೋದಿಲ್ಲ, ಅದರಿಂದ ಮುಂದೆ ನೋಡಿ, ಒಂದು ಮಾತ್ರೆ ನಾವು ಕೊಟ್ಟಾಗ ದಿನಕ್ಕೆ 2 ಸತಿ ಅಥವಾ 3 ಸತಿ ತೊಗೊಳ್ಳಿ ಅಂದರೆ ಆ ಮಾತ್ರೆ ಕೆಲಸ ಮಾಡೋದು ಬರೀ 12 ಗಂಟೆ ಕಾಲ ಅಥವಾ 8 ಗಂಟೆ ಕಾಲ. ಇದರಿಂದ ನಮ್ಮ ಮುಂದೆ ಏನಾದ್ರು ತೊಂದರೆ ಆಗುತ್ತಾ ಅನ್ನೋದು ಅದು ಫಸ್ಟ್ ಮೈಂಡ್ಸೆಟ್ ತೆಗಿಬೇಕು. ಸೆಕೆಂಡ್ ಒನ್ ನಾನು ಹೇಳಿದ್ನಲ್ಲ, ಸ್ವಲ್ಪ ಗಂಟೆ ಮುಂಚೆ ಬರುತ್ತೆ ಆಮೇಲೆ ಹೊರಟೋಗುತ್ತೆ ಅಂತ, ಆದ್ದರಿಂದ ಮನೆಯಲ್ಲೇ ಸ್ವಲ್ಪ ರೆಸ್ಟ್ ಮಾಡ್ಕೋಬೋದು. ಅದ್ರ ಬಗ್ಗೆ ಮಾತನಾಡ್ತೀನಿ. ರಾಜಮ್ಮ ಅಂತ ಗುಂಡ್ಲುಪೇಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಹೇಳಿ ಮಾ. ಮೇಡಮ್ ನಮಗೂ ರಜೆ ಆಗೋದು ಒಂದು ಸ್ವಲ್ಪ ಹೊತ್ತು ಅಂದ್ಬಿಟ್ಟು ತುಂಬಾ ನೋವು ಬರುತ್ತೆ. ಅದಕ್ಕೆ ಏನ್ ಯಾವ ರೀತಿ ಟ್ಯಾಬ್ಲೆಟ್ಗಳು ತಗೋಬೇಕು ಅಂತ. ನಿಮಗೆ ಎಷ್ಟು ವಯಸ್ಸು ರಾಜಮ್ಮ? ನನ್ಗೆ 43. ಮಕ್ಕಳೆಲ್ಲ ಇದ್ದಾರಾ? ಮಕ್ಕಳಾಗಿದೆ. ಬ್ಲೀಡಿಂಗ್ ಜಾಸ್ತಿ ಆಗುತ್ತಾ? ಸ್ವಲ್ಪನೇ, ಜಾಸ್ತಿ ಆಗಲ್ಲ. ಸ್ವಲ್ಪನೇ ಆಗುತ್ತೆ. ಯಾವಾಗಿಂದ ಈ ಥರ ಪೀರಿಯಡ್ಸ್ ಆದಾಗ ನೋವು ಬರ್ತಾ ಇದೆ? ನಾನು ಮೊದ್ಲಿಂದನೂ ನನ್ನ ಮೊದ್ಲು ನೀರಾಕಂತವಳಿಂದ ನಾನು ಅದೇ ರೀತಿ ಮೇಡಮ್. ಎಷ್ಟು ಜನ ಮಕ್ಕಳಿದ್ದಾರೆ? ನನಗಿಬ್ರು, ಗಂಡು ಒಂದು ಹೆಣ್ಣು. ಒಂದೊಂದ್ಸತಿ ಏನಾಗುತ್ತೆ ಅಂದರೆ, ನಿಮ್ಮಂಥವ್ರಿಗೆ ಒಂದು 2 ಜನ 3 ಜನ ಮಕ್ಕಳಾದಾಗ ಗರ್ಭಕೋಶ ದಪ್ಪ ಆಗೋಗ್ಬಿಡುತ್ತೆ. ಅದು ಸ್ನಾಯುಗಳೆಲ್ಲ ಟೈಟ್ ಅನ್ನೋಕ್ಕಾಗಲ್ಲ, ದಪ್ಪ ಆಗಿಬಿಟ್ಟು ಅದು ಸ್ಕ್ಯಾನಿಂಗ್ನಲ್ಲಿ ಗೊತ್ತಾಗುತ್ತೆ. ಅಡಿನೋಮಯೋಸಿಸ್ ಅಂತ ನಾವು ಹೇಳ್ತೀವಿ. ಅದಕ್ಕೆ ಗರ್ಭಕೋಶ ದಪ್ಪ ಆಗಿದ್ದರಿಂದ ನಿಮಗೆ ಹೊಟ್ಟೆ ನೋವು ಬರೋ ಸಾಧ್ಯತೆ ಇರುತ್ತೆ. ಮಕ್ಕಳೆಲ್ಲ ಆಗಿದೆ, ಅದೇ ಎಲ್ಲ ಆಗಿದೆ ಅಂತಂದರೆ ಎಂಡೋಮೆಟ್ರಿಯೋಸಿಸ್ ಅನ್ನೋ ಕಾರಣ ಸ್ವಲ್ಪ ಕಮ್ಮಿ. ಆದ್ದರಿಂದ ಸ್ಕ್ಯಾನ್ ಮಾಡಿಸ್ಕೊಂಡು ನೋಡಿದಾಗ ಗರ್ಭಕೋಶ ದಪ್ಪ ಆಗಿದೆ ಅಂತಂದರೆ ಅದಕ್ಕೆ ಸರಿಯಾಗಿ ಚಿಕಿತ್ಸೆ ಕೊಡ್ಬೋದು. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡೋದಕ್ಕೆ. ಮ್ಯಾಮ್ ಪ್ರಿಯಾಂಕಾ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಿಯಾಂಕಾ. ಪ್ರಿಯಾಂಕಾ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹೇಳಿ ಮಾ. ಅದು ನಾರ್ಮಲ್ ಅಲ್ಲ ಅಂತ ಹೇಳಿದ್ರಿ ಇವಾಗಷ್ಟೇ. ಪೀರಿಯಡ್ ಟೈಮಲ್ಲಿ ಹೊಟ್ಟೆ ನೋವು ಬರುತ್ತೆ 4 days 5 days ಅಂತ. ಅದು ಏನಕ್ಕೆ ಅಂತ ಕೇಳ್ಬಿಟ್ಟು. ಎಷ್ಟು ವರ್ಷ ಮೇಡಮ್? ನಂಗೆ 24. ಮದುವೆ ಆಗಿ ಮಕ್ಕಳಾಗಿದೆಯಾ? ಏನಿಲ್ಲ ಮೇಡಮ್. ನೀವು ಮಾತ್ರೆ ತಗೊಂಡಾಗ ನಿಮ್ಗೆ ನೋವು ಕಮ್ಮಿ ಆಗುತ್ತಾ? ಹೌದು ಮೇಡಮ್, ಕಡಿಮೆ ಅಂದ್ರೆ ನಿದ್ದೆಗೆ ಹೊಟ್ಟೋಗ್ಬಿಡ್ತೀನಿ. ಮಾತ್ರೆ ಕೊಟ್ಟಿದ್ದಾಗ ಅವರು ಮೆಫ್ಟಾಲ್ ಮಾತ್ರೆ ಕೊಟ್ಟಿದ್ರು. ಆ ಮಾತ್ರೆ ಕೊಟ್ಟಾಗ ಮಾಮೂಲಿ ಮಲಗಿರ್ತೀನಿ 2 hour 3 hour ಮಲಗಿದಾಗ ಅಷ್ಟೇ ನೋವು ಗೊತ್ತಾಗಲ್ಲ. ಮತ್ತೆ ಇದ್ದಾಗ ಸೇಮ್ ಪೇನ್ ಇರುತ್ತೆ. ನೀವು ಸ್ಕ್ಯಾನಿಂಗ್ ಏನಾದರೂ ಮಾಡಿಸ್ಕೊಂಡಿದ್ದೀರಾ? ಏನೋ ಮಾಡ್ಸಿಲ್ಲ ಮೇಡಮ್. ಅವ್ರೇನು ಸ್ಕ್ಯಾನಿಂಗ್ ಏನು ಬೇಡ ಅಂದ್ರು, ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ರು. ನೋಡಿ, ಎರಡು ಕಾರಣ ಇರ್ಬೋದು. ಅದೇ ನಾ ಇವಾಗ ತಾನೇ ಹೇಳಿದ್ನಲ್ಲ, ಅಡಿನೋಮೈಸಿಸ್ ಅಂತ ಸಣ್ಣ ವಯಸ್ಸಿನಲ್ಲೂ ಬರುತ್ತೆ. ಲೋಕಲ್ ಅಡಿನೋಮೈಸಿಸ್ ಅಂತ ಒಂದೇ ಕಡೆ ಅದು ಬ್ಲೀಡಿಂಗ್ ಗರ್ಭಕೋಶದ ಒಳಗೆ ಆಗೋದು, ಆ ಥರ ಆಗುತ್ತೆ.
ಮತ್ತು ಎಂಡೋಮೆಟ್ರಿಯೋಸಿಸ್ ಅಂತಲೂ ತೊಂದರೆ ಇರುತ್ತೆ. ಅದೇ ಎಂಡೋಮೆಟ್ರಿಯೋಸಿಸ್ ಸ್ಕ್ಯಾನಿಂಗಲ್ಲಿ ಗೊತ್ತಾಗಲ್ಲ. ಆದ್ದರಿಂದ ನೀವು ಒಂದು ಮಾತ್ರೆ ತೊಗೊಂಡ್ಮೇಲೂ ಸರಿ ಹೋಗಲಿಲ್ಲ, 2ನೇ 3ನೇ ದಿವಸನೂ ತೊಂದರೆ ಆಗ್ತಿದೆ ಅಂದರೆ ಅಟ್ಲೀಸ್ಟ್ ಒಂದು ಸ್ಕ್ಯಾನಿಂಗ್ ಮಾಡಿಸಿ ನೋಡಬೇಕಾಗುತ್ತೆ, ಏನಾದರೂ ಗರ್ಭಕೋಶ ದಪ್ಪ ಇದೆಯಾ, ಇನ್ನೇನಾದರೂ ತೊಂದರೆ ಇದೆಯಾ ಅಂತ ನೋಡಿಬಿಟ್ಟು ಆಮೇಲೆ ಅದಕ್ಕೆ ಚಿಕಿತ್ಸೆ ಕೊಡಬೇಕಾಗುತ್ತೆ. ಮಾತ್ರೆನಲ್ಲೇ ಸರಿ ಮಾಡ್ಬೋದು. ಬರೀ ಈ ಥರ ನಿಮ್ಮ ಪೀರಿಯಡ್ಸ್ ರೆಗ್ಯುಲರಾಗಿ ಆಗುತ್ತಾ? ಕಂಟಿನ್ಯೂ ಆಗುತ್ತೆ, ಮಂತ್ಲಿ ಏನು ಪ್ರಾಬ್ಲಮ್ ಇಲ್ಲ. ಹಾಂ, ಬಟ್ ಪೇನ್ ಮಾತ್ರ ಸ್ಕ್ಯಾನಿಂಗ್ ಮಾಡಿಸಿಮ್ಮ, ಒಂದು ಸ್ಕ್ಯಾನಿಂಗ್ ಮಾಡಿಸಿ ನೋಡ್ಬೋದು. ಆಮೇಲೆ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಹೇಳ್ತೀನಿ ನಾನು ಟ್ರೀಟ್ಮೆಂಟ್ ಬಗ್ಗೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದಕ್ಕೆ. ಶಶಿಕಲಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಹೇಳಿ ಮಾ. ಶಶಿಕಲಾ ಅಂತ ಪದ್ಮನಾಭ ನಗರಿಂದ ಮಾತಾಡ್ತಿರೋದು. ಮೇಡಮ್ ಹತ್ರ ಮಾತಾಡ್ಬೇಕಿತ್ತು. ಹೇಳಿ ಶಶಿಕಲಾ. ನಮಸ್ಕಾರ ಮೇಡಮ್. ನನ್ಗೆ 6 times ಅಬಾರ್ಷನ್ ಆಗಿದೆ. ಎಷ್ಟು ಸತಿ? 6 times ಅಬಾರ್ಷನ್ ಆಗಿದೆ. ಎಷ್ಟನೇ ತಿಂಗಳಲ್ಲಿ? ಅದು ಸ್ಟಾರ್ಟಿಂಗ್ ನನಗೆ ಬಂದು 2 months ಆಯ್ತು. ಅದಾದ್ಮೇಲೆ ಒಂದು 6 months ಆದ್ಮೇಲೆ ಮತ್ತೆ ಕನ್ಸೀವ್ ಆದೆ. 1 year ಅಲ್ಲಿ 2 times ಆಯ್ತು. ಅದೇ ತರ ನನ್ಗೆ 3 months 1 week ಆದ್ಮೇಲೆ ಒಂದ್ಸರಿ ಓವರ್ ಬ್ಲೀಡಿಂಗ್ ಅಬಾರ್ಷನ್ ಆಗಿ ನನ್ ಬರ್ತಿದ್ದ ಚಾನ್ಸಸ್ ಕಮ್ಮಿ ಆಗಿತ್ತು. ಅದು ನಾನು ಸಂಜಯ್ ಗಾಂಧಿ ಜಯನಗರ 4th ಬ್ಲಾಕಲ್ಲಿ ನಾನು ತೋರಿಸಿದ್ದು. ಅಲ್ಲೇ ಮಾಡಿದ್ರು. ಆಟೋಮೆಟಿಕ್ ಆಗಿ ಎಲ್ಲ ಅದೇ ತರ ಆಗ್ತಾನೆ ಇದೆ ಮೇಡಮ್. ನನ್ಗೆ ಇವಾಗ ಒಂದು ಮಗು ಇಲ್ಲ. ನನ್ಗೆ ಇವಾಗ 42 ರನ್ನಿಂಗ್ ಅಲ್ಲಿದೆ. ನಿಮ್ಗೆ ನೋಡ್ತಾನೆ ಇದೆ. ನಂಗೆ ಒಂದು ಮಗು ಬೇಕು ಮೇಡಮ್. ತುಂಬಾನೇ ಸಪೋರ್ಟ್ ಮಾಡ್ತೀನಿ. ಇಲ್ಲ ನೀವು ಅಳ್ಬಾರ್ದು. ಈ ಥರ ಇಷ್ಟು ಸತಿ ಆಗಿರೋದನ್ನ ನಾವು ಇಷ್ಟು ದಿವಸ ಬಿಡೋದಿಲ್ಲ. ಎಲ್ಲ ಪರೀಕ್ಷೆಗಳು ಮಾಡಿ ಯಾಕಾಗಿದೆ ಏನು ಅಂತ ನಾವು ಕಾರಣ ಕಂಡುಹಿಡಿಬೋದಮ್ಮ. ನೀವು ನಿಮ್ದು ರಿಪೋರ್ಟ್ ಎಲ್ಲ ತೊಗೊಂಡು ಬಂದರೆ ನಾವು ಅದನ್ನು ನೋಡಿಬಿಟ್ಟು ಯಾಕೆ ಈ ಥರ ಆಗಿದೆ ಅಂದರೆ ಆದಷ್ಟು ಪ್ರಯತ್ನ ಮಾಡಿ ನಿಮ್ಗೊಂದು ಮಗು ಕೊಡ್ಬೋದು. ಥ್ಯಾಂಕ್ ಯು ಶಶಿಕಲಾ ಅವರೇ. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಮಂಜುಶ್ರೀ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಹೇಳಿ ಮಾ. ಮೇಡಮ್ ನನಗೆ 42 ವರ್ಷ. ನನಗೆ ಇದು ಪೀರಿಯಡ್ಸ್ ಆದಾಗ ಇದು ಎದೆ ಎಲ್ಲ ನೋವು ಬರೋದು, ಒಂಥರ ಕಾಲು ಕೈ ಹೊಡ್ತಾ ಬರೋದು, ಅದೆಲ್ಲ ಆಗುತ್ತೆ ಒಂದು 3-4 ದಿವಸ. ಮತ್ತೆ ಏನು ಇರೋದಿಲ್ಲ. ಅದು ಪೀರಿಯಡ್ಸ್ ನಿಂತ್ಮೇಲೆ ಸರಿ ಹೋಗುತ್ತೆ. ಸೊ ಇದು ನೀವು ಹೇಳ್ತಾ ಇರೋದು ಅನೇಕ ಹೆಣ್ಮಕ್ಳಿಗಿರುತ್ತೆ. ಅದು ಪ್ರೀಮೆನ್ಸ್ಟ್ರಲ್ ಪೇಯ್ನ್ ಅಂತ ಹೇಳ್ತೀವಿ. ಅದು ಕರೆಕ್ಟಾಗಿ ಪೀರಿಯಡ್ ಆಗ್ತಾ ಇರುವಾಗ ಮೊಟ್ಟೆ ಉತ್ಪತ್ತಿ ಆದಾಗ ಪ್ರೊಜೆಸ್ಟ್ರೋನ್ ಅನ್ನೋ ಹಾರ್ಮೋನ್ ನಮ್ಮ ಶರೀರದಲ್ಲಿ ಉತ್ಪತ್ತಿ ಆಗಿ ಅದು ನಮ್ಮ ಎದೆ ಸ್ತನಗಳ ಮೇಲೆ ಅದು ಪರಿಣಾಮ ಆಗಿ ಸ್ವಲ್ಪ ಹೆವಿನೆಸ್ಸು ಇರುತ್ತೆ. ಅದೇನೋ ಕೆಲವರು ಭಯ ಬೀಳ್ತಾರೆ, ಕ್ಯಾನ್ಸರ್ ಏನೋ ಅದಕ್ಕೆ ನಂಗೆ ನೋವು ಬರ್ತಾ ಇದೆ ಅಂತ. ಅಲ್ಲ, ಪೀರಿಯಡ್ಸ್ ಆದಮೇಲೆ ಸರಿ ಹೊಟ್ಟೋಗುತ್ತೆ. ಇದು ಎಲ್ಲೋ ಮಧ್ಯದಲ್ಲಿ ಬರುತ್ತೆ, ಆಮೇಲೆ ಸರಿ ಹೋಗ್ಬೋದು. ಅದಕ್ಕೆ ನೀವು ಸರಿಯಾಗಿ ಒಂದು 3 ತಿಂಗಳು 4 ತಿಂಗಳು ಚಿಕಿತ್ಸೆ ಬರೀ ಮಾತ್ರೆಗಳೇ ತಗೊಂಡ್ರೆ ನಿಮಗೆ ಸರಿ ಹೋಗುತ್ತೆ. ಆಮೇಲೆ ಇನ್ನೊಂದು, ನೀವು ನಿಮ್ಮ ಊಟದಲ್ಲಿ ಒಂಚೂರು ಸೋಯಾ ಬಳಸಿ, ಸೋಯಾ ಪೌಡರು ಅಥವಾ ಸೋಯಾನು ಒಂಚೂರು ಬಳಸಿ. ಮತ್ತು ನೀವು ಡಾಕ್ಟ್ರ್ ಹತ್ರ ಹೋದರೆ ಒಂದು ಸತಿ ನಿಮ್ಮ ಬ್ರೆಸ್ಟ್ ಎಕ್ಸಾಮಿನ್ ಮಾಡಬೇಕಾಗತ್ತೆ, ಗಡ್ಡೆ ಏನಾದರೂ ಇದೆಯಾ ಅಂತ. ಏನಿಲ್ಲ ಅಂತಂದರೆ ಮಾತ್ರೆ ಒಂದು 2-3 ತಿಂಗಳು ತೊಗೊಂಡ್ರೆ ಸರಿ ಹೋಗುತ್ತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಆಶಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮ್ಯಾಮ್. ಹೇಳಿ ಮಾ. ಮೇಡಮ್ ಅದೇ ಟಿವಿ ಇದ್ರಲ್ಲಿ ಬರ್ತದಲ್ಲ, ಅದಕ್ಕೆ ಇದು ಬ್ಲೀಡಿಂಗ್ ಜಾಸ್ತಿ ಆಯ್ತಾಯ್ತು. ಎಷ್ಟು ವರ್ಷ ನಿಮಗೆ? ಅಂದ್ರೆ ನಮ್ಮ ಮಗಳಿಗೆ. ಎಷ್ಟು ವರ್ಷ ಅವ್ರಿಗೆ? 30 ವರ್ಷ ಮೇಡಮ್. ಮಕ್ಕಳು ಆಗಿದಾರಾ? ಮಕ್ಕಳೆಲ್ಲ ಆಗೈತೆ. ಬ್ಲೀಡಿಂಗ್ ಮಾತ್ರ ಜಾಸ್ತಿ ಇದೆ. ಮಕ್ಕಳಾಗಿ ಅಲ್ಲೇ 9 ವರ್ಷನೊಬ್ಬ 5 ವರ್ಷನು ಅರಣಿ ಆಪರೇಷನ್ ಆಗಿ 1 ವರ್ಷ ಆಯ್ತು. ಈಗ ಡೇಟ್ ಆದ್ರೆ ಬ್ಲೀಡಿಂಗ್ ಜಾಸ್ತಿ ಆಯ್ತೈತೆ. ನೋಡಿ, ಒಂದು ಥೈರಾಯ್ಡ್ ಪರೀಕ್ಷೆ ಮಾಡಿಸ್ಕೋಬೇಕಾಗುತ್ತೆ. ಒಂದೊಂದ್ಸತಿ ಥೈರಾಯ್ಡ್ ತೊಂದರೆ ಇದ್ದರೂ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಎರಡನೇದು ಸ್ಕ್ಯಾನಿಂಗ್ ಮಾಡಿಸಿ ನೋಡಿದಾಗ ನಮ್ಗೆ ಅದರಲ್ಲಿ ಏನಾದರೂ ಫೈಬ್ರಾಯ್ಡ್ ಅನ್ನೋ ಗಡ್ಡೆ ಇದೆಯಾ, ಅಥವಾ ಇನ್ನೇ ಅಡಿನೋಮೈಸಿಸ್ನ ಹೇಳಿದ್ನಲ್ಲ, ಗರ್ಭಕೋಶ ದಪ್ಪ ಆಗಿದೆಯಾ, 2 ಮಕ್ಕಳಾಗಿದೆ ಅಂತ ಹೇಳ್ತೀರಾ ಅಂತ ನೋಡ್ಬೋದು. ನೋಡಿಬಿಟ್ಟು ಅದೆಲ್ಲ ಏನೂ ತೊಂದರೆ ಇಲ್ಲ ಅಂದರೆ ನೋಡಿ, ಹೊಟ್ಟೆ ನೋವು ಬರೋರಿಗೆ ನೋವು ಕಮ್ಮಿ ಮಾಡೋಕ್ಕೆ ತೊಂದರೆ ಇಲ್ಲದೆ ಇದ್ದಾಗ, ಅಥವಾ ಬ್ಲೀಡಿಂಗ್ ಜಾಸ್ತಿ ಇರೋರಿಗೆ ಬ್ಲೀಡಿಂಗ್ ಕಮ್ಮಿ ಮಾಡೋದು ನಮ್ಗೆ ತುಂಬ ಸುಲಭ. ಅಂದರೆ ಅದು ಏನು ಕಾರಣ ಇದೆ ಅಂತ ನಾವು ನೋಡಬೇಕಾಗುತ್ತೆ. ಆ ಕಾರಣ ನೋಡಿಕೊಂಡು ಅದ್ರ ಪ್ರಕಾರ ಅದೇನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಮಾತ್ರೆ ಕೊಟ್ಬಿಟ್ಟು ಸರಿ ಮಾಡ್ಬೋದು. ಥ್ಯಾಂಕ್ ಯು ಮಾ. ನ್ಯೂಸ್ ಫಸ್ಟ್ ಕರೆ ಮಾಡಿ ಮಾತನಾಡಿದಕ್ಕೆ. ಡಾಕ್ಟರ್ ನಿಮ್ಮ ಹತ್ರ ಮತ್ತಷ್ಟು ಮಾತನಾಡ್ತೀನಿ. ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದಮೇಲೆ. ಬ್ರೇಕ್ ಆದಮೇಲೆ ಹೆಲ್ತ್ ಸೆಂಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಕಾವೇರಿ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ಕಾರ ಮೇಡಮ್. ಹೇಳಿ ಮಾ. ಮೇಡಮ್, ನಾವು ಗದಗ್ಲಿಂದ ಮೇಡಮ್ ಕಾಲ್ ಮಾಡಕತ್ತಿದ್ದು. ನಮ್ಗೀಗ ಆಲ್ರೆಡಿ ಒಂದು ಮಗು ಇತ್ರಿ ಮೇಡಮ್, 4 ವರ್ಷದ್ರಿ. ಹೊಳ್ಳಿ ಡೇಟ್ ಸರಿಯಾಗಿ ಆಗೋಲ್ದು ಮೇಡಮ್, ಹೊಳ್ಳಿ ನಿಂದ್ರವಲ್ದು.
ನಿಮ್ಮ ತೂಕ ಜಾಸ್ತಿ ಇದೆಯಾ? ಹಾ, ತೂಕ ಜಾಸ್ತಿ ಐತ್ರಿ ಮೇಡಮ್. ನೀವು ಫಸ್ಟ್ ತೂಕ ಕಮ್ಮಿ ಮಾಡ್ಕೋಬೇಕು. ಒಂದು ಮಗು ಚೆನ್ನಾಗಿ ಆಗಿದೆ ಅಂತಂದರೆ ಇನ್ನೊಂದು ಮಗುನೂ ಹಾಗೇ ಆಗುತ್ತೆ. ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ನಿಮ್ಮ ತೂಕ ಕಮ್ಮಿ ಜಾಸ್ತಿ ಆಗಿರೋದ್ರಿಂದ ಮೊಟ್ಟೆ ಸರಿಗೆ ಉತ್ಪತ್ತಿ ಆಗ್ತಾ ಇರಲ್ಲ. ಮೊಟ್ಟೆ ಉತ್ಪತ್ತಿ ಆಗಲಿಲ್ಲ ಅಂದರೆ ಮಕ್ಕಳಾಗೋದಿಲ್ಲ. ಆದ್ದರಿಂದ ನೀವು ನೆಕ್ಸ್ಟು ಎಷ್ಟು ತೂಕ ಇದ್ದೀರಾ ಒಂದು 5% ತೂಕ ಕಮ್ಮಿ ಮಾಡಿಕೊಂಡು ಒಂದು 3 ತಿಂಗಳು ಟ್ರೈ ಮಾಡಿ ನೋಡಿ. ಅದರಲ್ಲಿ ಆಗಲಿಲ್ಲ ಅಂತ ಹೇಳಿದರೆ ನೀವು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೋಬೋದು. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡೋದಕ್ಕೆ. ಡಾಕ್ಟರ್, ನಾವು ಆಗಲೇ ಮೆಡಿಸಿನ್ಸ್ ಬಗ್ಗೆ ಟ್ಯಾಬ್ಲೆಟ್ ಬಗ್ಗೆ ಮಾತನಾಡ್ತಿದ್ವಿ. ಸೊ ತುಂಬ ಮನೇಲಿದೆ ಅಂದರೆ ಈ ಪೀರಿಯಡ್ಸ್ ಟೈಮಲ್ಲಿ ಪೇಯ್ನಿಗೆ ಟ್ಯಾಬ್ಲೆಟ್ ತೊಗೊತೀವಿ, ಮಕ್ಕಳಾಗಲ್ಲ ತೊಗೊಳ್ಬೇಡಿ, ಸೈಡ್ ಎಫೆಕ್ಟ್ಸ್ ಇರುತ್ತೆ ತೊಗೊಳ್ಬೇಡಿ ಅಂತ ಹೇಳ್ತಾರೆ. ಸೊ ಅದು ಸತ್ಯನ? ಜೊತೆಗೆ ತೊಗೊಳ್ಳೋದಾದರೆ ಯಾವ ಟ್ಯಾಬ್ಲೆಟ್ಸನ್ನು ತೊಗೊಳ್ಬಹುದು ಆ ಪೀರಿಯಡ್ ಕ್ರಾಂಪ್ಸ್ ಟೈಮ್? ಅದು ಕರೆಕ್ಟು. ಅಯ್ಯೋ ಮಾತ್ರೆ ತೊಗೋಬೇಡ ಅಂತಾರೆ. ನಾನು ಈಗಾಗಲೇ ಹೇಳ್ದಂಗೆ ಮಾತ್ರೆ ಒಂದು 6 to 8 hours 6 to 8 ಗಂಟೆ ಕಾಲ ಅಷ್ಟೇ ಕೆಲಸ ಮಾಡೋದು. ಆದ್ದರಿಂದ ಎಷ್ಟು ಅನೇಕ ಹೆಣ್ಮಕ್ಳು ಕೆಲಸಕ್ಕೆ ಹೋಗಬೇಕಾಗಿರುತ್ತೆ ಅಥವಾ ಈವನ್ ವರ್ಕ್ ಫ್ರಮ್ ಹೋಮ್ ಆಗಬೇಕಾಗಿರುತ್ತೆ, ಅವ್ರಿಗೆ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದರೆ ನನ್ನ ಪ್ರಕಾರ ಅದು ನೋವು ತಡ್ಕೊಂಡು ಇರೋದು ಸರಿಯಲ್ಲ. ಆದ್ದರಿಂದ ಒಂದು ಮಾತ್ರೆ ತೊಗೋಬೋದು. ಅನೇಕ ಮಾತ್ರೆಗಳಿದೆ, ಒಬ್ರಿಗೆ ಸೆಟ್ ಆಗೋದು ಇನ್ನೊಬ್ರಿಗೆ ಸೆಟ್ ಆಗದೆ ಇರ್ಬೋದು. ಪ್ಲಸ್ ಕೆಲವ್ರಿಗೆ ಏನಾದರೂ ಬ್ಲೀಡಿಂಗು ಜಾಸ್ತಿ ಆಗ್ತಾಯಿದೆ, ಹೊಟ್ಟೆ ನೋವು ಜಾಸ್ತಿ ಆಗ್ತಾಯಿದೆ, ಸ್ಕ್ಯಾನಿಂಗಲ್ಲಿ ಏನೂ ತೊಂದರೆ ಇಲ್ಲ ಅಂತಂದರೆ ಬ್ಲೀಡಿಂಗ್ ಮತ್ತು ಸ್ಕ್ಯಾನಿಂಗ್ ಮತ್ತು ನೋವು ಎರಡೂ ಕಮ್ಮಿ ಆಗೋಕ್ಕೆ ಮಾತ್ರೆ ಇದೆ. ಮೆಫೆನಮಿಕ್ ಆ್ಯಸಿಡ್ ಅಂತ ಇದೆ, ಅದನ್ನ ತೊಗೊಳ್ಬೋದು. ಮತ್ತು ಟ್ರಾನಿಕ್ಸಮಿಕ್ ಆ್ಯಸಿಡ್ ಮೆಫೆನಮಿಕ್ ಆ್ಯಸಿಡ್ ಕಾಂಬಿನೇಷನ್ ತೊಗೊಂಡಾಗ ಬ್ಲೀಡಿಂಗು ಕಮ್ಮಿ ಆಗುತ್ತೆ, ಹೊಟ್ಟೆ ನೋವು ಕಮ್ಮಿ ಆಗುತ್ತೆ. ಈಗ ಋತುಚಕ್ರದ ಸಂದರ್ಭದಲ್ಲಿ ಈಗ ಪೇಯ್ನ್ ಜಾಸ್ತಿ ಆಗ್ತದೆ, ಅತಿಯಾದ ನೋವು ಕಾಣಿಸ್ಕೊಳ್ತಾ ಇದೆ ಅಂದರೆ ಅದರಿಂದ ನಮ್ಗೆ ಏನಾದರೂ ಸಮಸ್ಯೆ ಆಗಿದೆ ಅಥವಾ ಅದರಿಂದ ಯಾವ್ದಾದ್ರು ಹೆಲ್ತ್ ಇಶ್ಯೂ ಇದೆ ಅಂತ ನಮಗೆ ಗೊತ್ತಾಗೋದು ಯಾವಾಗ? ಕೇವಲ ನೋವು ಒಂದೇ ನಮಗೆ ಲಕ್ಷಣಗಳಾಗುತ್ತಾ ಹೇಗೆ? ಹಾಂ, ಈಗ ಫೈಬ್ರಾಯ್ಡ್ ನನ್ನ ಗಡ್ಡೆಯಿಂದ ಒಂದೊಂದೇ ತೊಗೊಂಡ್ರೆ, ಫೈಬ್ರಾಯ್ಡ್ ಅಂದರೆ ಗರ್ಭಕೋಶದಲ್ಲಿ ಗಡ್ಡೆ ಇದ್ದಾಗ ತುಂಬ ಹೊಟ್ಟೆ ನೋವು ಬರೋದು ಅಥವಾ ಮಕ್ಕಳ ಅದಕ್ಕೆ ತೊಂದರೆ ಆಗಿರಬಹುದು, ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು, ಆ ಥರ ಆಗ್ಬೋದು. ಸಿಮಿಲರ್ಲಿ ಎಂಡೋಮೆಟ್ರಿಯೋಸಿಸ್ ಅನ್ನೋದು ನಾವು ಹಿಸ್ಟ್ರಿ ಅಂದರೆ ಪೇಷಂಟ್ನ ಕೇಳಿದಾಗ ಅವ್ರು ಹೇಳಿದಾಗ ಗೊತ್ತಾಗುತ್ತೆ ವಿನಃ ನಾವು ಲ್ಯಾಪ್ರೋಸ್ಕೋಪಿ ಮಾಡೋವರೆಗೂ ಒಳಗಡೆ ಎಂಡೋಮೆಟ್ರಿಯೋಸಿಸ್ ಒಳಗಡೆನೂ ರಕ್ತ ಹೋಗ್ತಿದೆಯಾ ಅಂತ ನಮಗೆ ಗೊತ್ತಾಗೋದಿಲ್ಲ. ಅಂಥವ್ರಿಗೆ ತುಂಬ ಹೊಟ್ಟೆ ನೋವು 2ನೇ ದಿವಸ 3ನೇ ದಿವಸ, ಆಮೇಲೆ ಮೋಷನ್ ಮಾಡೋಕ್ಕೆ ತೊಂದರೆ ಆಗುತ್ತೆ, ಯಾವಾಗಲೂ ಸುಸ್ತಾಗಿರುತ್ತೆ, ಆ ಥರ ಎಲ್ಲ ಸಿಮ್ಟಮ್ಸು. ಆಮೇಲೆ ಬ್ಲೀಡಿಂಗ್ ಜಾಸ್ತಿ ಹೋಗೋದು ಅದೆಲ್ಲನೂ ಎಂಡೋಮೆಟ್ರಿಯೋಸಿಸಲ್ಲಿ ಇರುತ್ತೆ. ಅಡಿನೋಮೈಸಿಸಲ್ಲೂ ಇರುತ್ತೆ. ಇನ್ಫೆಕ್ಷನ್ನಲ್ಲಿ ಏನಾಗುತ್ತೆ ಅಂದರೆ ಕೆಳಗಡೆ ಹೊಟ್ಟೆ ಸೊಂಟ ನೋವಾಗೋದು, ಬಿಳಿ ಮುಟ್ಟೋಗೋದು, ಆ ಥರ ಎಲ್ಲ ಆಗುತ್ತೆ. ಸೊ ಇದರಿಂದ ನಮಗೆ ಒಂದು ಐಡಿಯಾ ಬರುತ್ತೆ, ಮದುವೆ ಆಗಿರೋರಿಗೆ ಆ ಥರ ಆದರೆ ಇನ್ಫೆಕ್ಷನ್ ಆಗಿರ್ಬೋದು ಇವ್ರಿಗೆ ಅಥವಾ ಎಂಡೋಮೆಟ್ರಿಯೋಸಿಸ್ ಆಗಿರ್ಬೋದು. ಈ ಥರ ಐಡಿಯಾ ಬಂದಾಗ ಬೇಸಿಕ್ಲಿ ನಾವು ಏನು ಮಾಡಿಸ್ತೀವಿ ಅಂದರೆ ಒಂದು ಸ್ಕ್ಯಾನಿಂಗ್ ಮಾಡಿಸ್ತೀವಿ. ಸ್ಕ್ಯಾನಿಂಗಲ್ಲಿ ಅಥವಾ ನಾವು ಒಳಗಡೆನೂ ಪರೀಕ್ಷೆ ಮಾಡ್ಬೋದು. ಮದುವೆ ಆಗಿಲ್ಲದೆ ಇರೋ ಹುಡುಗಿರಿಗೆ ನಾವು ಮಾಡೋಲ್ಲ, ಒಳಗಡೆ ಪರೀಕ್ಷೆ ಮಾಡದೇ ಇರೋದ್ರಿಂದ ಸ್ಕ್ಯಾನಿಂಗಲ್ಲಿ ನಮ್ಗೆ ಗೊತ್ತಾಗುತ್ತೆ ಗರ್ಭಕೋಶ ಏನಾದರೂ ದಪ್ಪಿದೆಯಾ ಅಂತ. ಮಂಜುಳಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ. ಹೇಳಿಮ್ಮ. ಮೇಡಮ್, ನಮ್ಮ ಮಗಳಿಗೆ ಮದುವೆಯಾಗಿ 4 ವರ್ಷ ಆಯ್ತು, ಇನ್ನು ಮಕ್ಕಳೇ ಆಗಿಲ್ಲ. ಅವ್ರಿಗೆ ಎಷ್ಟು ವರ್ಷ? ನಿಮ್ಮ ಅಳಿಯನ್ಗೆ ಎಷ್ಟು ವರ್ಷ? ಅಳಿಯನ್ಗೆ 32 ವರ್ಷ, 33. ಇವ್ರಿಗೆ ಮಗಳಿಗೆ 31. ಇದು ಎಲ್ಲ ಪರೀಕ್ಷೆ ಮಾಡಿಸಿದ್ದೀರಾ ಅಮ್ಮ? ಹಾ, ಎಲ್ಲಾನು ಮಾಡ್ತಿದ್ವಿ ಮೇಡಮ್. ಅಲ್ಲಿ ಮೈಸೂರಲ್ಲಿ ಎಲ್ಲ ಮಾಡ್ತಿದ್ದಾರೆ. ರಕ್ತ ಪರೀಕ್ಷೆ ಮಾಡಿಸಿದ್ದೀರಾ? ಹಾ, ರಕ್ತ ಪರೀಕ್ಷೆ, ವೀರ್ಯಾಣು ಪರೀಕ್ಷೆ, ನಮ್ಮ ಮಳಿನೋರ್ದು, ಮಗಳದು ವೀರ್ಯಾಣು ಅಂತಾರಲ್ಲ ಮೇಡಮ್, ವೈಟ್ದು. ಟ್ಯೂಬ್ ಟೆಸ್ಟ್ ಎಲ್ಲ ಮಾಡಿಸಿದ್ದೀರಾ? ಅಂದ್ರೆ ಈ ತರ ಕೇಸಸ್ ಅಲ್ಲಿ ನಾವು ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಇಬ್ಬರಲ್ಲೂ ಏನು ದೋಷ ನಮಗೆ ಕಾಣಿಸ್ತಾ ಇಲ್ಲ, ಆದರೂ ಇವ್ರಿಗೆ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳಿದ್ರೆ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ. ಇಂಥವ್ರಿಗೆ IUI ಅಂದರೆ ಗರ್ಭಕೋಶದ ಒಳಗೇನೆ ಅವ್ರಿಗೆ ಮೊಟ್ಟೆ ಉತ್ಪತ್ತಿ ಆಗೋ ಟೈಮಲ್ಲಿ ಇವ್ರದ್ದು ವೀರ್ಯಾಣುನ ಹಾಕಿದ್ರೆ IUI ಅಂತ ಹೇಳ್ತೀವಿ, ಇಂಟ್ರಾ ಯೂಟ್ರೈನ್ ಇನ್ಸೆಮಿನೇಷನ್ ಅಂತ. ಅದರಲ್ಲಿ ಸಕ್ಸಸ್ ಆಗ್ಬೋದು. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಉಷಾ ಅಂತ ದೊಡ್ಡಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಅಮ್ಮ. ಹೇಳಿ ಮಾ. ಅದೇ ಹೊಟ್ಟೆ ನೋವು ಬರುತ್ತೆ, ಆಗೋದಕ್ಕಿಂತ ಈಗ ಆಗಿ 28 ದಿವಸ ಆಗೈತೆ, ವಾರದಿಂದನೇ ಹೊಟ್ಟೆ ನೋವು. ಏನ್ ಮೇಡಮ್ ಅವರೇ, ಹಾಸ್ಪಿಟ್ಲಿಗೆಲ್ಲ ಹೋಗಿ ತೋರಿಸ್ತೀವಿ, ಏನ್ ಕಡಿಮೆ ಆಗಿಲ್ಲ. ಸ್ಕ್ಯಾನಿಂಗು ಮಾಡಿಸಿದ್ದೀರಾ? ಸ್ಕ್ಯಾನಿಂಗು ಹೋದ್ ಸಾರಿ ಮಾಡಿಸಿದ್ವಿ, ಈ ಸಾರಿ ಏನ್ ಮಾಡ್ತಿಲ್ಲ. ಹೋದ್ ಸಾರಿ ಅಂದ್ರೆ ಎಷ್ಟು ತಿಂಗಳು ಎಷ್ಟು ವರ್ಷದ ಹಿಂದೆ ಮಾಡಿಸಿದ್ದೀರಾ? ಇವ್ರಿಗೆ ದೊಡ್ಡವರಾದಾಗಿಂದನೂ ಅದೇ ಹೊಟ್ಟೆ ನೋವೇ. ಈಗ ಎಷ್ಟು ವರ್ಷ? ಈಗ ಎಷ್ಟು ವರ್ಷ? ತಿಂಗಳು ಮುಂಚೆ ಮಾಡಿಸಿದ್ವಿ, 39 ವರ್ಷ. ಮಕ್ಕಳೆಲ್ಲ ಇದ್ದಾರೆ? ಒಬ್ಬನೇ ಮಗ.
ಇದು ಫಸ್ಟ್ ಸೋಂಕಿಗೆ ನಾವು ಮಾತ್ರೆ ಕೊಡ್ತೀವಿ. ಈ ಥರ ತೊಂದರೆ ಇದ್ದಾಗ ಸೋಂಕೇನಾದರೂ ಫಸ್ಟ್ ನಿಮ್ಮ ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡಿ ಸೋಂಕೇನಾದರೂ ಇದ್ದರೆ ಅದಕ್ಕೆ ಮಾತ್ರೆ ಕೊಟ್ಬಿಟ್ಟು ತುಂಬ ಒಂದು 6 ತಿಂಗಳ ಹಿಂದೆ ಸ್ಕ್ಯಾನಿಂಗ್ ಮಾಡಿಸಿದ್ದೀರಾ ಅಂದರೆ ಮತ್ತೆ ಸ್ಕ್ಯಾನಿಂಗ್ ಮಾಡಿಸಿ ಅನೇಕ ವಿಧವಾದ ಮಾತ್ರೆಗಳಿದೆ. ಒಂದು ಮುಟ್ಟಾದಾಗ ಮಾತ್ರ ತಗೊಳ್ಳೋವಂಥ ಮಾತ್ರೆ, ಇನ್ನೊಂದು ತಿಂಗಳು ಪೂರ್ತಿ ತಗೊಂಡು 21 ದಿವಸ ತಗೊಂಡು ನಿಲ್ಲಿಸಿದಾಗ ಆವಾಗ ಮುಟ್ಟು ಬರುತ್ತೆ, ಆವಾಗ ನೋವಿರಲ್ಲ. ಸೊ ಅನೇಕ ಥರ ಟ್ರೀಟ್ಮೆಂಟ್ ಇದೆ. ಮತ್ತು ಮೂರನೇದು ಒಂದು ವಂಕಿ ಅಂದರೆ ಕಾಪರ್ಟಿ ಹಾಕ್ತಾರಲ್ಲ ಆ ಥರ ಒಂದು ವಂಕಿ ಇರುತ್ತೆ, LNG IUS ಅಂತೀವಿ. ಆ ವಂಕಿನಿಂದನೇ ದಿನಾಗ್ಲೂ ಔಷಧಿ ಉತ್ಪತ್ತಿಯಾಗಿ ಗರ್ಭಕೋಶದ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಆ ಥರದ್ದು ಹಾಕ್ಬೋದು. ನಿಮ್ಮ ವಯಸ್ಸಿಗೆ 39 ವರ್ಷ ಆಗಿದೆ, ಇನ್ನೇನು ಮಕ್ಕಳು ಬೇಡ ಇನ್ನು ಮುಂದೆ ಅಂತ ಹೇಳಿದ್ರೆ ಆ ಥರ ಹಾಕಿದ್ರೂ ನಾವು ಕಮ್ಮಿ ಮಾಡ್ಬೋದು. ಆದ್ದರಿಂದ ಏನು ತೊಂದರೆಯಿಂದ ನಿಮ್ಗೆ ಈ ಥರ ಆಗ್ತಾಯಿದೆ ಅಂತ ಫಸ್ಟ್ ಕಂಡುಹಿಡ್ಕೊಂಡು ಅದಕ್ಕೆ ಸರಿಯಾಗಿ ನಾವು ಚಿಕಿತ್ಸೆ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಮಾ. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದಕ್ಕೆ. ಚಂಪಾಕಲಾ ಅಂತ ಕೊಡಗಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ಹಾ ನಮಸ್ತೆ ಮೇಡಮ್. ಹೇಳಿ ಮಾ. ನನಗೆ ಮಗು ಆಗಿದೆ, 9 ಮಂತ್ 8 ಕಂಪ್ಲೀಟ್ 9 ನಡೀತಾ ಇದೆ ಪಾಪುಗೆ. ಆದ್ರೆ ಇನ್ನೂ ಪೀರಿಯಡ್ಸ್ ಆಗ್ಲಿಲ್ಲ. ಏನಾದ್ರು ಪ್ರಾಬ್ಲಮ್ ಇದೆಯಾ? ಇಲ್ಲ, ಇದು ಲ್ಯಾಕ್ಟೇಷನಲ್ ಅಮೆನೋರಿಯಾ ಅಂತ ಹೇಳ್ತೀವಿ. ಅಂದರೆ ನೀವು ಮಗುಗೆ ಚೆನ್ನಾಗಿ ಹಾಲು ಕುಡಿಸ್ತಾ ಇದ್ದೀರಾ ಅಂತ ಹೇಳಿದರೆ ಆವಾಗ ಈ ಥರ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಸಾಮಾನ್ಯ ಒಂದು 6 ತಿಂಗಳು 8 ತಿಂಗಳಲ್ಲಿ ಪೀರಿಯಡ್ ಆಗುತ್ತೆ. ಆದ್ರೂ ನೀವು ಮತ್ತೆ ವಾಪಸ್ಸು ನಿಮ್ಮ ತಾಯಿ ಮನೆಯಿಂದ ನಿಮ್ಮ ಹಸ್ಬೆಂಡ್ ಮನೆಗೆ ಹೋಗಬೇಕಾದ್ರೆ ಒಂದು ಇಂಜೆಕ್ಷನ್ ಬರುತ್ತೆ, ಅದು 3 ತಿಂಗಳು ಮಕ್ಕಳಾಗದೇ ಇರೋವಂಥ ಇಂಜೆಕ್ಷನ್ನು. ಅದು ನಿಮ್ಮ ಡಾಕ್ಟ್ರ್ ಹತ್ರ ಹೋಗಿ ಕೇಳಿ ಆ ಥರ ಇಂಜೆಕ್ಷನ್ ಹಾಕಿಸ್ಕೋಬೇಕು. ಯಾಕೆಂದರೆ ಒಂದು ಮಗುಗೆ ಇನ್ನೊಂದು ಮಗುಗೆ ಅಟ್ಲೀಸ್ಟ್ 3 ವರ್ಷ ಗ್ಯಾಪ್ ಬಿಟ್ಟರೆ ನಿಮ್ಮ ಆರೋಗ್ಯನೂ ಸರಿ ಹೋಗುತ್ತೆ, ಮಗು ಆರೋಗ್ಯನೂ ಸರಿ ಹೋಗುತ್ತೆ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಅಷ್ಟೇ, ತೊಂದರೆ ಏನಿಲ್ಲ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡೋದಕ್ಕೆ. ಡಾಕ್ಟರ್ ಆಗಲೇ ಮೆಡಿಸಿನ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಯಾವ ಟ್ಯಾಬ್ಲೆಟ್ಸನ್ನು ತೊಗೊಳ್ಬೋದು ಪೇಯ್ನ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ, ಯಾವುದು ಸೇಫ್? ಸಾಮಾನ್ಯ ಹುಡುಗಿರು ಏನು ಮಾತ್ರೆ ತೊಗೋತಾ ಇರ್ತಾರೆ, ಒಂದು ಪ್ಯಾರಾಸಿಟಮಾಲು ಆ ಥರ ಏನಾದ್ರು ತೊಗೋತಿರ್ತಾರೆ, ಅದರಲ್ಲೇ ಅವ್ರಿಗೆ ಸರಿ ಹೋಯ್ತು ಅಂದರೆ ಅದನ್ನೇ ತೊಗೋಬೋದು. ಇಲ್ಲದೇ ನಾ ಹೇಳಿದ್ನಲ್ಲ, ನಾವು ಬ್ರ್ಯಾಂಡ್ ಹೆಸರು ಹೇಳೋಕ್ಕಾಗಲ್ಲ. ಆದ್ದರಿಂದ ಟ್ರಾನಿಕ್ಸೆಮಿಕ್ ಆ್ಯಸಿಡ್ ಬ್ಲೀಡಿಂಗ್ ಕಮ್ಮಿ ಮಾಡೋಕ್ಕೆ, ಮೆಫೆನೆಮಿಕ್ ಆ್ಯಸಿಡ್ ಪೇಯ್ನ್ ಕಮ್ಮಿ ಮಾಡೋಕ್ಕೆ, ಅದರಿಂದ ಈ ಹಿಂಡೋದು ಕಮ್ಮಿ ಆಗುತ್ತೆ. ಅದ್ರ ಕಾಂಬಿನೇಷನ್ನು ಮಾತ್ರೆಗಳಿರುತ್ತೆ. ಕೆಲವು ಹುಡುಗಿರು ಒಂದು ಸ್ವಲ್ಪ ಹಾಟ್ ವಾಟರ್ ಬ್ಯಾಗು ಇಲ್ಲಿ ಇಟ್ಕೋತಾರೆ, ಅಥವಾ ಟೀ, ಕ್ಯಾಮೊಮೈಲು, ಜಿಂಜರ್ ಟೀ ಆ ಥರ ಅವ್ರಿಗೆ ಏನು ಸರಿ ಅನ್ಸತ್ತಾ ಅದನ್ನೆಲ್ಲ ಮನೆ ರೆಮಿಡೀಸು ಅವ್ರು ಮಾಡ್ಕೋಬೋದು. ಅದರಿಂದ ಸರಿ ಹೋಗಲಿಲ್ಲ ಅಂದರೆ 1 ಮಾತ್ರೆ ತೊಗೋಬೋದು. 1ರಿಂದ ಸರಿ ಹೋಗಿಲ್ಲ ಅಂದರೆ ಖಂಡಿತ 2 ಮಾತ್ರೆ ತೊಗೋಬೋದು. ಆದರೆ 2ನೇ ದಿವಸ 3ನೇ ದಿವಸ ಹಾಗೆ ಬ್ಲೀಡಿಂಗ್ ಆಗ್ತಾಯಿದೆ ಅಂತ ಅಥವಾ ನೋವು ಆಗ್ತಾಯಿದೆ ಅಂತಂದರೆ ಆ ಮಾತ್ರೆ ತೊಗೊಳಕ್ಕೆ ಸಾಧ್ಯ ಇರಲ್ಲ. ಇನ್ನೊಂದೇನು ಅಂತಂದರೆ, ಈಗ ಮೊಟ್ಟೆ ಉತ್ಪತ್ತಿ ಆಗೋದ್ರಿಂದ ನೋವು ಬರ್ತಾ ಇದೆ ಅಂತಂದರೆ ನಾವು ಕಾಂಟ್ರಸೆಪ್ಟಿವ್ ಪಿಲ್ಸ್ ದಿನಕ್ಕೆ ಒಂದೊಂದು ಮಾತ್ರೆ ತೊಗೊಳ್ಳೋ ಅಂಥದ್ದು 21 ದಿವಸದ ಮಾತ್ರೆ, ಅದು ಮೊಟ್ಟೆ ಉತ್ಪತ್ತಿ ಆಗೋದನ್ನೇ ಸಪ್ರೆಸ್ ಮಾಡಿಬಿಡುತ್ತೆ. ಅಂಥ ಟೈಮಲ್ಲಿ ಅವ್ರು 1 ತಿಂಗಳು 2 ತಿಂಗಳಲ್ಲಿ ಆರಾಮವಾಗಿರ್ತಾರೆ. ಆದರೆ ಯಾರಿಗೆ ಕೊಡಬೇಕು ಅಂತ ನಾವು ನೋಡ್ಬಿಟ್ಟು ಕೊಡ್ತೀವಿ. 3ನೇದು ನಾನು ಹೇಳಿದ್ನಲ್ಲ, ಇದು ವಂಕಿ ಅಂತ ಅಂದ್ಬಿಟ್ಟು ಲೈಕ್ ಕಾಪರ್ಟಿ, ಅದು ಗರ್ಭಕೋಶದೊಳಗೆ ಇಂಟ್ರಾಯುಟ್ರೈನ್ ಸಿಸ್ಟಮ್ ಹಾಕಿದರೆ ನಾವು ಏನು ಮಾತ್ರೆ ಕೊಡ್ತೀವಿ ಅದರಿಂದನೇ ದಿನ ಬಿಟ್ಕೊಳ್ತಾ ಇರುತ್ತೆ. ಅಂಥವ್ರಿಗೆ ಒಂದು 2 ತಿಂಗಳು 3 ತಿಂಗಳಲ್ಲಿ ಫುಲ್ ನೋವು ಕಮ್ಮಿ ಆಗಿಬಿಟ್ಟು ಬ್ಲೀಡಿಂಗು ಕಮ್ಮಿ ಆಗಿ ಚೆನ್ನಾಗಾಗ್ತಾರೆ. ಅದು ಒಂದು 10 ವರ್ಷದವರೆಗೂ ಅದನ್ನ ಇಟ್ಕೊಂಡಿರ್ಬೋದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ, ನಿಮಗೂ ಕೂಡ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ನೀವು ಕೂಡ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿ ಸರಿಯಾದ ರೀತಿಯಲ್ಲಿ ಸರಿಯಾದ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು. ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ ಬೆಂಗಳೂರಿನ ಜಯನಗರ್ ಹಾಗೂ ಶೇಷಾದ್ರಿಪುರಂನಲ್ಲಿದೆ. ಸೊ ಅಡ್ರೆಸ್ ಈ ರೀತಿ ಆಗಿದೆ. ನಂಬರ್ 7 ಎ ಪಾರ್ಕ್ ರೋಡ್, ಕುಮಾರ ಪಾರ್ಕ್ ಈಸ್ಟ್, ಶೇಷಾದ್ರಿಪುರಂ, ಬೆಂಗಳೂರು. ಮತ್ತೊಂದು ಫಸ್ಟ್ ಫ್ಲೋರ್ 14th ಕ್ರಾಸ್ ರೋಡ್, ಜಯನಗರ್ 3rd ಬ್ಲಾಕ್, ನಿಯರ್ ಡಿಕತ್ಲಾನ್ ಶಾಪ್, ಜಯನಗರ್. ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ, 08065133333.